ಇದು ಒಂದು ಮುತ್ತಿಗೆ 50,000 ಚಾರ್ಜ್ ಮಾಡಿದಂತಹ ಟೀಚರ್ನ ಕತೆ. ಬೆಂಗಳೂರಿನಲ್ಲಿ ಖಾಸಗಿ ಪ್ರೀಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿಗೆ 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು. ರಾಕೇಶ್ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳುಹಿಸ್ತಾ ಇದ್ದ. ಈ ವೇಳೆ ಶಾಲೆ ನಿರ್ವಹಣೆಯ ಸಲುವಾಗಿ 2 ಲಕ್ಷ ಸಾಲ ಪಡೆದಿದ್ಲು. ಹಣ ವಾಪಸ್ ಕೇಳಿದಾಗ ಕಷ್ಟ ಇದೆ, ಶಾಲೆ ಪಾರ್ಟ್ನರ್ ಆಗು ಅಂತ ಹೇಳಿದ್ಲು. ನಂತರ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲು. ಹೀಗೆ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಶ್ರೀದೇವಿಯಿಂದ ರಾಕೇಶ್ ದೂರ ಇದ್ದ. ಬಳಿಕ ಪ್ಲಾನ್ ಮಾಡಿ ಶ್ರೀದೇವಿ ರಾಕೇಶ್ನನ್ನ ಕರೆಸಿಕೊಂಡಿದ್ಲು. ಈ ವೇಳೆ ಆರೋಪಿಗಳಾದ ಸಾಗರ್ ಹಾಗೂ ಗಣೇಶ್ ಸಾಗರ್ ಕೂಡ ಇದ್ರು. ಅಶ್ಲೀಲ ಫೋಟೋಗಳನ್ನ ನಿನ್ನ ಹೆಂಡತಿಗೆ ಕಳಿಸ್ತೇವೆ ಅಂತ ರಾಕೇಶ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗೋಣ ಅಂತ ರಾಕೇಶ್ ಮನೆ ಬಳಿಯೇ ಕರೆದೊಯ್ದು 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕೊನೆಗೆ 1,90,000 ಹಣವನ್ನು ಪಡೆದು ಬಿಟ್ಟು ಕಳುಹಿಸಿದ್ರು. ಬಳಿಕ ಮತ್ತೆ 15 ಲಕ್ಷ ಹಣ ಕೊಡು ಅಂತ ಶ್ರೀದೇವಿ ಗ್ಯಾಂಗ್ ಡಿಮ್ಯಾಂಡ್ ಮಾಡಿದೆ. ಇದರಿಂದ ಬೇಸತ್ತ ರಾಕೇಶ್ ಸಿಸಿಬಿಗೆ ದೂರು ಕೊಟ್ಟಿದೆ. ದೂರಿನ ಅನ್ವಯ ಶ್ರೀದೇವಿ, ಅರುಣ್ ಮತ್ತು ಸಾಗರ್ನನ್ನ ಬಂಧಿಸಲಾಗಿದೆ. ಮಾರತಹಳ್ಳಿಯ ಚಿನ್ನಪ್ಪನಹಳ್ಳಿಯಲ್ಲಿ ಖಾಸಗಿ ಶಿಶುಪಾಲನಾ ಕೇಂದ್ರಕ್ಕೆನೇ ಜೆಸಿಬಿ ನುಗ್ಗಿಸಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತಡೆಯಲು ಬಂದ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಕೂಲ್ ಸುತ್ತಮುತ್ತ ಬಿಬಿಎಂಪಿ ರಸ್ತೆಗೆ ಕಾಂಪೌಂಡ್ ಕಟ್ಟಿ ಕಿಡಿಗೇಡಿಗಳು ಪುಂಡಾಟ ನಡೆಸ್ತಾ ಇದ್ರು. ಈ ಬಗ್ಗೆ ಕಿಡ್ಸ್ ಮ್ಯಾನ್ಷನ್ ಐಕಾನಿಕ್ ಸ್ಕೂಲ್ ಮಾಲೀಕರು ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದ್ರು. ಅಕ್ರಮವಾಗಿ ಕಟ್ಟಲಾಗಿದ್ದ ಗೋಡೆಗಳನ್ನು ಬಿಬಿಎಂಪಿ ಅಧಿಕಾರಿಗಳೀಗ ನೆಲಸಮಗೊಳಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ನವೀನ್, ವಿಶ್ವನಾಥ್, ಚಂದ್ರಶೇಖರ್, ಮಧು ಹಾಗೂ ಮಹೇಶ್ ಅಧಿಕಾರಿಗಳು ಪೊಲೀಸರಿಗೆ ಬಳಿ ತೆರಳಿ ಅಲ್ಲೂ ಕೂಡ ಪುಂಡಾಟ ಮಾಡಿದ್ದಾರೆ. ಸ್ಕೂಲ್ ಆವರಣ ಗೋಡೆ ಒಡೆದು ಕಟ್ಟಡಕ್ಕೆ ಹಾನಿ ಮಾಡಿದ್ದು 5 ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ. ಚಿತ್ರದುರ್ಗ ಮೂಲದ ರೀಲ್ ಸ್ಟಾರ್ ಅರುಣ್ ಕಟಾರೆ ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿತಿಲ್ಲ. ಕಂತೆ ನೋಟು ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾನೆ. ನನ್ನ ಫಾಲೋ ಮಾಡಿದವರಿಗೆ, ಟೆಲಿಗ್ರಾಮ್ ಪೇಜ್ ಜಾಯ್ನ್ ಆದವರಿಗೆ ದುಡ್ಡು ಕೊಡ್ತೀನಿ ಅಂತ ಅಪ್ಲೋಡ್ ಮಾಡಿ ಬಿಲ್ಡಪ್ ತೆಗೆದುಕೊಂಡಿದ್ದಾನೆ. ದುಡ್ಡು ತೆಗೆದುಕೊಂಡು ಜಾಲಿ ಮಾಡಿ ಅಂತ ದುಡ್ಡು ಎಸೆದಿದ್ದಾನೆ. ಈ ಹಿಂದೆ ಚಿತ್ರದುರ್ಗದಲ್ಲಿ ಸುಲಿಗೆ ಕೇಸ್ನಲ್ಲಿ ಈತ ಜೈಲು ಪಾಲಾಗಿದ್ದ. SSLC ಹುಡುಗನಿಗೆ ಬಲವಂತವಾಗಿ ಸಿಗರೆಟ್ ಸೇದಿಸಿ, ಡ್ರಿಂಕ್ಸ್ ಮಾಡಿಸಿ, ಫೋಟೋ ತೆಗೆದು ಬೆದರಿಸಿ ಚಿನ್ನಾಭರಣ ಸುಲಿಗೆ ಮಾಡಿದ್ದ. ಈ ಸಂಬಂಧ 2023ರಲ್ಲಿ ಚಿತ್ರದುರ್ಗ ನಗರ ಠಾಣೆಯ ಪೊಲೀಸರು ಅರುಣ್ನನ್ನ ಬಂಧಿಸಿದ್ದಾರೆ. ಇದೀಗ ಅರುಣ್ ಕಟಾರೆ ದುಡ್ಡನ್ನ ಬಿಸಾಡಿರೋ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕುಟುಂಬ ಸಾವಿರಾರು ಮರಗಳನ್ನು ನಾಶ ಮಾಡಿದ ಆರೋಪ ಕೇಳಿ ಬಂದಿದೆ. ಒಂದೆಡೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಲು ಮರಗಳನ್ನು ಕಡಿಯಲಾಗಿದೆ. ಮತ್ತೊಂದು ಕಡೆ ಕುಲಕರ್ಣಿ ಕುಟುಂಬ ಖರೀದಿಸಿದ 38 ಎಕರೆಯಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಇದೆಲ್ಲವೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನಡೆದಿದೆ. ಖಾಸಗಿ ಜಮೀನಿನ 1-2 ಮರ ಕಡಿಯಲು ಅನುಮತಿ ಕಡ್ಡಾಯ. ಆದರೆ ಇಲ್ಲಿ ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನು ನಾಶ ಮಾಡಲಾಗಿದೆ. ಅರಣ್ಯ ರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿಗಳೇ ಇಲ್ಲಿ ಕಳ್ಳದ ದಂಧೆಗೆ ಸಹಕಾರ ನೀಡಿದ್ದಾರೆ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಇತ್ತ ಗಮನ ಹರಿಸಬೇಕಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ತಕ್ಷಣ ಸ್ಥಳದಿಂದ ಫಾರೆಸ್ಟ್ ಗಾರ್ಡ್ಸ್ ಓಡಿ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.